ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದು. ಹೌದು, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದು. ಈವನ್ ಫಸ್ಟ್ ಯೂಟ್ಯೂಬ್ ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬರ್ಸ್ ಅಂದರೆ ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಆ್ಯಕ್ಚುಲಿ ಅವರಿಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಅವ್ರ ವಿಡಿಯೋ ವ್ಯೂಸ್ ಆಗ್ತಾ ಇರಬೇಕು, ಸಪೋರ್ಟ್ ಬೇಕಾಗಿರುತ್ತೆ ಅವ್ರಿಗೆ ಆ ಟೈಮಲ್ಲಿ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾಗಳೆಲ್ಲ ಲಿಂಕ್ ಶೇರ್ ಮಾಡ್ತಾರೆ. ನಮಗೆ ಪರಿಚಯ ಇರೋರು, ನಮಗೆ ಗೊತ್ತಿರೋರು, ಅವರೆಲ್ಲ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ವೀಡಿಯೋಸ್ ನೋಡಿಬಿಟ್ಟು ಲೈಕ್ ಮಾಡಲಿ, ಕಮೆಂಟ್ ಮಾಡಲಿ, ನಮಗೆ ಸಪೋರ್ಟ್ ಮಾಡಲಿ ಅಂತ ಹಾಕ್ತಾರೆ. ಬಟ್ ಅಲ್ಲಿಂದ ವ್ಯೂಸೇ ಬರೋದಿಲ್ಲ. ವ್ಯೂಸ್ ಬರೋದಿರಲಿ, ಲೈಕ್ ಕಮೆಂಟ್ ವಾಟ್ ಎವರ್ ಏನೂ ಬರೋದಿಲ್ಲ. ಸೊ ಇದೆಲ್ಲ ಗೊತ್ತಾಗುತ್ತೆ ನಮ್ಮವ್ರು ನಮಗೆ ಸಪೋರ್ಟ್ ಮಾಡಲ್ಲ ರೀ. ಈ ಯೂಟ್ಯೂಬ್ ಅಷ್ಟೇ ಅಂತಲ್ಲ, ಪ್ರತಿ ಒಂದ್ರಲ್ಲೂ ಅಷ್ಟೇ ನಮ್ಮವರೇ ಸಪೋರ್ಟ್ ಮಾಡೋದಿಲ್ಲ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಾನೀಗ ಒಂದು 2 ಮಂತ್ ಆಯಿತು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ನಂಗೆ ಕೆಲವರೆಲ್ಲ ಹೇಳೋದೇನೆಂದರೆ, ಅಯ್ಯೋ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ದಾಳೆ, ಅವ್ಳಿಗೆ ಏನಕ್ಕೆ ಮಾಡಬೇಕು, ಅದೆಲ್ಲ ಯಾಕೆ, ಮತ್ತು ಆಮೇಲೆ ಏನಾದರೂ ಅದರಿಂದೇನೋ ಪ್ರಾಫಿಟ್ ಇದೆಯಾ, ಸುಮ್ಮನೆ ಟೈಮ್ ವೇಸ್ಟು, ಈ ಥರ ಎಲ್ಲ ತುಂಬ ಪ್ರಶ್ನೆಗಳು ನನಗೆ ಕೇಳಿದ್ದಾರೆ. ಆ ಟೈಮಲ್ಲಿ ನಂಗೆ ಬೇಜಾರು ಅನಿಸುತ್ತೆ. ಬಟ್ ನನಗೆ ಅದು ಯೂಟ್ಯೂಬ್ ಮಾಡಬೇಕು ಅಂತ ಅನ್ಸೋದು ಏನಕ್ಕೆ ಅಂತಂದರೆ, ನಮಗೋಸ್ಕರ ಯಾರೋ ಗೊತ್ತಿಲ್ಲದವ್ರು ಅನ್ನೋನ್ ಪರ್ಸನ್ಸು ಲೈಕ್ ಮಾಡೋದು, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ನಮ್ಗೆ ಈ ಥರ ಮಾಡಿ ಮೇಡಮ್, ತುಂಬ ಚೆನ್ನಾಗಿದೆ ವಿಡಿಯೋಸು, ಈ ಥರ ಎಲ್ಲ ಮುದ್ದಾಗಿ ಕಮೆಂಟ್ ಮಾಡ್ತಾರೆ ಪಾಪ ವೀಕ್ಷಕರು. ಆ ಕಮೆಂಟಿಗೋಸ್ಕರನಾದರೂ ಅವ್ರಿಗೋಸ್ಕರನಾದರೂ ನಾನು ಮತ್ತೆ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಸೊ ಗಿವ್ ಅಪ್ ಮಾಡಬಾರ್ದು. ನಮಗೆ ನಮ್ಮನ್ನು ವೀಡಿಯೋಸ್ ನೋಡೋರು ನಮ್ಮನ್ನ ಇಷ್ಟಪಡೋರು, ನಮ್ಮ ವೀಡಿಯೋಸ್ ನೋಡಿ ಫ್ರೀ ಟೈಮ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅಂದಮೇಲೆ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಯೂಟ್ಯೂಬ್ ಬಿಗಿನರ್ಸ್ಗೆ ವ್ಯೂಸು, ಕಮೆಂಟು, ಲೈಕು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ ಬಿಗಿನರ್ಸ್ ಅಂತಲ್ಲ, ಯೂಟ್ಯೂಬ್ ಮಾಡೋರಿಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಆ ಸಬ್ಸ್ಕ್ರೈಬ್ ಬಂದಷ್ಟು, ವ್ಯೂಸ್ ಬಂದಷ್ಟು ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಾವು ಪಡ್ತಾ ಇರೋ ಶ್ರಮ ಅದು ಯೂಸ್ ಆಗ್ತಾ ಇದೆನೋ, ಅದು ಆ ಸ್ಟ್ರಗಲ್ಲು, ಅದು ಎಡಿಟ್ ಮಾಡೋದಕ್ಕೆ, ಆ ತಮ್ನೇಲ್ ಮಾಡೋಕ್ಕೆ, ಆ ವಿಡಿಯೋ ಶೂಟ್ ಮಾಡೋಕ್ಕೆ, ಅದೆಲ್ಲ ಕಷ್ಟಪಡ್ತೀವಲ್ಲ, ಆ ವ್ಯೂಸ್ ಲೈಕ್ ಬರ್ತಾ ಇದ್ದಾಗ ಆ ಖುಷಿ ಆಗುತ್ತಲ್ಲ, ಆ ಖುಷಿ ಎಷ್ಟು ಕೊಟ್ಟರು ತೀರ್ದು. ಯೂಟ್ಯೂಬ್ ಅನ್ನೋದು ದುಡ್ಡು ಮಾಡಬೇಕು ಅಂತ ಅಷ್ಟೇ ಅಲ್ಲ, ಹೆಸರು ಕೂಡ ಮಾಡ್ಬೋದು, ನಿಮ್ಮೆಲ್ಲರ ಪ್ರೀತಿ ಗಳಿಸ್ಬೋದು. ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ. ನನಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಖ್ಯ ಕಾರಣ ಇದು. ನಾನು ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾತ್ರ ಯೂಟ್ಯೂಬ್ ಬಿಡೋದಿಲ್ಲ. ಬಟ್ ಯೂಟ್ಯೂಬಿಗೆ ಏನೇನು ಬೇಕು, ಕನ್ಸಿಸ್ಟೆನ್ಸಿ, ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟು, ಮತ್ತು ಕ್ಲಾರಿಟಿ, ಮತ್ತು ಇದರ ಏನೇನು ಯೂಟ್ಯೂಬಿಗೆ ಡೆಡಿಕೇಶನ್ಸು, ಇದನ್ನೆಲ್ಲ ನಾನು ಆಲ್ಮೋಸ್ಟ್ ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಮ್ಮ ಚಾನಲಿಂದ ನಾನು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ, ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡೋದಾಗಿರಲಿ, ವ್ಲಾಗ್ಸ್ ಮಾಡೋದಾಗಿರಲಿ, ಆದಷ್ಟು ನಿಮಗೆ ಖುಷಿ ಆಗೋ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದೊಂದೇ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ ನೋಡ್ತಾ ಇರಿ. ನಿಮ್ಮ ಫ್ರೀ ಟೈಮಲ್ಲಿ, ನಾನೇನು ನಿಮ್ಮ ಕೆಲಸ ಬಿಟ್ಟು ನೋಡು ಅಂತ ಹೇಳೋದಿಲ್ಲ, ನಿಮ್ಮ ಫ್ರೀ ಟೈಮ್ಸಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಿಮಗೂ ಕೂಡ ಈ ರೀತಿ ಆಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಈ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.